ಮೊಬೈಲ್ ಕದ್ದು ಓಡಿ ಹೋಗ್ತಿದ್ದವನಿಗೆ ಹೃದಯಾಘಾತ ಸಂಭವಿಸಿದೆ. ಫುಟ್ಪಾತ್ ಮೇಲೆ ಕುಸಿದು ಬಿದ್ದ ಪ್ರಾಣ ಬಿಟ್ಟ ಕಳ್ಳ. ಮೊಬೈಲ್ ಕದ್ದು ಓಡ್ತಾ ಇದ್ದಂತ ಸಂದರ್ಭದಲ್ಲಿ ಕಳ್ಳನಿಗೆ ಹೃದಯಾಘಾತ ಸಂಭವಿಸಿದೆ. ಇದರ ಪರಿಣಾಮ ಫುಟ್ಪಾತ್ ಮೇಲೆ ಕುಸಿದು ಬಿದ್ದು ಪ್ರಾಣವನ್ನ ಬಿಟ್ಟಿದ್ದಾನೆ ಕಳ್ಳ. ಮೊಬೈಲ್ ಕಳ್ಳನಿಗೆ ಸ್ಪಾಟ್ನಲ್ಲೇ ಶಿಕ್ಷೆ ಕೊಟ್ಟ ದೇವರು. ಬೆಂಗಳೂರಿನ ಕಬ್ಬನ್ಪೇಟೆ 14ನೇ ಕ್ರಾಸ್ನಲ್ಲಿ ಘಟನೆ ಇದು. ಮಾಡಿದ ಕರ್ಮಕ್ಕೆ ಅಲ್ಲೇ ಪ್ರತಿಫಲ ಅನುಭವಿಸಿದ ಕಳ್ಳ. ಇನ್ಸ್ಟಂಟ್ ಕರ್ಮ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೊಬೈಲ್ ಕದ್ದು ಓಡಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಫುಟ್ಪಾತ್ನಲ್ಲಿ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನ ಬಿಟ್ಟಿದ್ದಾನೆ. ಇದನ್ನ ಗಮನಿಸಿದಂತ ಜನ ಹೇಳ್ತಾ ಇರುವಂಥದ್ದು, ಕರ್ಮ ನೋಡಿ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಸ್ಪಾಟ್ನಲ್ಲಿ ಶಿಕ್ಷೆ ಆಗಿದೆ. ಬೆಂಗಳೂರಿನ ಕಬ್ಬನ್ಪೇಟೆ 14ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಡಿದ ಕರ್ಮಕ್ಕೆ ಅಲ್ಲೇ ಪ್ರತಿಫಲ. ನೀನು ಒಳ್ಳೇದು ಮಾಡ್ತೀಯಾ, ಕೆಟ್ಟದ್ದು ಮಾಡ್ತೀಯ, ನೀನು ಏನು ಮಾಡ್ತೀಯಾ ಅದೇ ನಿನಗೆ ಸಿಗೋದು ಅನ್ನುವಂಥ ನಿಟ್ಟಿನಲ್ಲಿ. ಪಾದಚಾರಿಯ ಮೊಬೈಲ್ ಕಸಿದು ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಕಳ್ಳ ಎಂದು ಕಿರಿಚಿಕೊಂಡ ಪಾದಚಾರಿ. ಅದೇ ಮಾರ್ಗದಲ್ಲಿ ಮೂಟೆ ಹೊತ್ತು ಬರ್ತಿದ್ದ ಕಾರ್ಮಿಕ ಮೂಟೆ ಬೈಕ್ ಮೇಲೆ ಎಸೆದು ಕಳ್ಳರ ಹಿಡಿಯಲು ಯತ್ನ ಮಾಡ್ತಾನೆ. ಬೈಕ್ನಿಂದ ಬಿದ್ದು ಮೊಬೈಲ್ ಬಿಟ್ಟು ಕಳ್ಳರು ಎಸ್ಕೇಪ್ ಆಗ್ತಾರೆ. ಫುಟ್ಪಾತ್ ಮೇಲೆ ಕುಸಿದು ಬಿದ್ದ ಕಳ್ಳ ಜುನೈದ್ ಎಂಬಾತ. ಕುಸಿದು ಬಿದ್ದ ಕಳ್ಳ ಜುನೈದ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮೊದಲೇ ಹೃದಯ ಸಮಸ್ಯೆಯಿಂದ ಬಳಲುತ್ತಿದ್ದ ಜುನೈದ್ ಮತ್ತೋರ್ವ ಆರೋಪಿ ಅರ್ಬಾಜ್ ಪೊಲೀಸ್ ವಶಕ್ಕೆ ಇರುವಂಥದ್ದು. ಪಾದಚಾರಿಯ ಮೊಬೈಲ್ ಅನ್ನ ಕಿತ್ಕೊಂಡು ಬೈಕ್ ಮೇಲೆ ಬಂದಂತ ಇಬ್ಬರು ಕಳ್ಳರು ಮೊಬೈಲ್ ಅನ್ನ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಕಾರ್ಮಿಕ ಮೂಟೆ ಚೀಲವನ್ನ ಎಸೆತಾನೆ ಮೇಲ್ಗಡೆ. ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಎಸೆದು ಫುಟ್ಪಾತ್ ಮೇಲೆ ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಜುನೈದ್ ಎಂಬಾತ ಬಿದ್ದಿರುವಂಥದ್ದು. ಅಂದರೆ ಹೃದಯದ ಕಾಯಿಲೆಯಿಂದ ಮುಂಚೆನೇ ಬಳಲ್ತಾ ಇದ್ದ ಅನ್ನುವಂಥದ್ದು ಕೂಡ. ಸೊ ಹಾಗಾಗಿ ಅಲ್ಲೇ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸಿ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಮತ್ತೊಬ್ಬ ಈಗ ಪೊಲೀಸರ ವಶದಲ್ಲಿ ಇರುವಂಥದ್ದು. ಕಬ್ಬನಪೇಟೆಯಲ್ಲಿ ನಡೆದಿರುವಂತಹ ಘಟನೆ ನೋಡಿದೆ. ಇನ್ಸ್ಟಂಟ್ ಕರ್ಮ ಅಂತ ಹೇಳ್ಬೋದು ಇದಕ್ಕೆ. ದುಡಿದು ತಿನ್ನಬೇಕು ಅಂತದ್ರಲ್ಲಿ ಇನ್ನೊಬ್ಬರ ವಸ್ತುವನ್ನು ಕಿತ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ, ದ್ರೋಹ ಮಾಡಿ ಈ ರೀತಿಯಾಗಿ ಮಾಡಿದ್ರೆ ಕರ್ಮ ರಿಟರ್ನ್ಸ್ ಅನ್ನುವಂಥದ್ದು ಈ ಒಂದು ದೃಶ್ಯದ ಮೂಲಕ, ಈ ಒಂದು ಸುದ್ದಿಯ ಮೂಲಕ ನಾವು ತಿಳಿದುಕೊಳ್ಬೋದು.